ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಒಂದು ರೀತಿಯಲ್ಲಿ ಮೈತ್ರಿ ಮಾಡ್ಕೊಂಡಿದ್ರು, ದೇವೇಗೌಡರಿಗೆ ಸಿಗುತ್ತೆ ಅನ್ಕೊಂಡ್ರು. ಜೊತೆಗೆ ಸುಮಲತಾ ಅವರು ಜಿಲ್ಲೆಯಲ್ಲಿ ಆಯ್ಕೆಯಾಗಿದ್ರು, ಕುಮಾರಸ್ವಾಮಿ ಅವರಿಗೆ ಸ್ಥಾನ ಬಿಟ್ಕೊಟ್ರು. ಅವ್ರು ಯಾರಿಗೂ ಕೂಡ ಪರಿಗಣಿಸ್ತಾ ಇಲ್ಲ. ಬಿಜೆಪಿ ನಂಬ್ಕೊಂಡು ಹೋದಂಥವ್ರಿಗೆ ಈ ಥರ ಪರಿಸ್ಥಿತಿ ಬಂದ್ಬಿಡ್ತಾ ಇದೀವಿ. ಇದು ಫಸ್ಟ್ ಆಫ್ ಆಲ್ ಅದು ಅವರ ಪಕ್ಷದ ಆಂತರಿಕ ವಿಚಾರ, ನಾನು ಮಾತಾಡಬಾರ್ದು. ಆದರೆ ಈ ಅಂಬರೀಷ್ ಅಣ್ಣನ ಕುಟುಂಬ ಮತ್ತು ದೇವೇಗೌಡರ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ. ಹಾಲಿ ಮುಖ್ಯಮಂತ್ರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿದರು. ಅವ್ರ ಮೇಲೆ ಒಂದು ಇಂಡಿಪೆಂಡೆಂಟಾಗಿ ಅಂಬರೀಷ್ ಅಣ್ಣವರ ಧರ್ಮಪತ್ನಿ ಸುಮಲತಾ ಅವರು 1,27,000 ಮತಗಳಿಂದ ವಿಜಯ ಪತಾಕೆಯನ್ನು ಆರಿಸಿದರು. ಇಂಡಿಪೆಂಡೆಂಟಾಗಿ ಒಬ್ಬ ಹಾಲಿ ಮುಖ್ಯಮಂತ್ರಿ ಮಗನ ಮೇಲೆ ಗೆಲ್ಲೋದು ಅನ್ನೋದು, ಅದು ಮಂಡ್ಯದಲ್ಲಿ ಅಷ್ಟು ಈಸಿ ಕೆಲಸ ಅಲ್ಲ. ಎರಡನೇ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ಏನು ಹೇಳಿದ್ರು, ಪಾಪ ಇವರು ತ್ಯಾಗಮಯಿಯಾಗಿ ಕುಮಾರಸ್ವಾಮಿ ಅವ್ರಿಗೆ ಸೀಟ್ ಬಿಟ್ಕೊಟ್ರು. ಅವಾಗ ನಿಂತಿದ್ರೆ ಸುಮಲತಾ ಅವರು ಕಾಂಗ್ರೆಸ್ಸಿಂದ ನಿಲ್ತಿದ್ರು, ತಿರ್ಗಾ ಇಂಡಿಪೆಂಡೆಂಟಿಂದ ನಿಲ್ತಾಯಿದ್ರು, ಇಲ್ಲ ಬಿ ಜೆ ಪಿಯವರೇ ಅವ್ರಿಗೆ ಟಿಕೆಟ್ ಕೊಡ್ತಿದ್ರು, ಅದು ಬೇರೆ ಪ್ರಶ್ನೆ. ಪಾಪ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂತೇಳಿ ಅವ್ರು ಬಿ ಜೆ ಪಿಗೆ ಸೇರಿದ್ರಿಂದ ತ್ಯಾಗ ಮಾಡಿದಂತೂ ಸತ್ಯ. ತ್ಯಾಗ ಮಾಡಿದ್ಮೇಲೆ ಮೋದಿ ಅಮಿತ್ ಶಾ ಅವರೇ ಮಾತಾಡಿದ್ಮೇಲೆ ಅಂಬರೀಷ್ ಅಣ್ಣನ ಕುಟುಂಬಕ್ಕೆ ರಾಜ್ಯಸಭೆ ಟಿಕೆಟ್ ಕೊಡದೆ, ಈ ಕಡೆ ದೇವೇಗೌಡರು ಕೊಡದೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿರೋದಂತೂ ಸತ್ಯ. ಬಿ ಜೆ ಪಿ ನೀವು ಏನೇ ಕತೆ ಹೇಳ್ಬೋದು, ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದು ನೀವು ಕರ್ಕೊಳ್ಳೋದು, ಟಿಶ್ಯೂ ಥರ ಯೂಸ್ ಮಾಡೋದು, ಬಿಸಾಕೋದು. ನಾನು ಅವತ್ತಿಂದ ಹೇಳ್ತಾಯಿದ್ದೀನಿ ಜನತಾದಳದವ್ರಿಗೆ, ನಿಮ್ಮ ಗ್ರೌಂಡನ್ನು ಕಿತ್ಕೊಳ್ಳೋದಕ್ಕೆ ಮಾತ್ರ ಬಿ ಜೆ ಪಿಯವರು, ನಿಮ್ಮ ಕೇಡರನ್ನು ಕಿತ್ಕೊಳ್ಳೋದಕ್ಕೆ ಮಾತ್ರ ನಿಮ್ಮ ಜೊತೆ ಇದ್ದಾರೆ. ಬಿಸ್ಕೆಟ್ ಥರ ನಿಮಗೊಂದು ಕೇಂದ್ರ ಮಂತ್ರಿ ಕೊಟ್ಟಿದ್ದಾರೆ, ಆದರೆ ನಿಮ್ಮನ್ನು ರಾಜಕೀಯವಾಗಿ ಸರ್ವನಾಶ ಮಾಡ್ತಾರೆ. ಇದನ್ನೇ ಎಚ್ಚೆತ್ಕೊಳ್ಳಿ. ನಿಮ್ಮ ಗ್ರೌಂಡನ್ನು ಹಳೆ ಮೈಸೂರಲ್ಲಿ ಕಿತ್ಕೊಳ್ಳೋಕ್ಕೋಸ್ಕರ ಇರೋದು. ನನಗೆ ಭಾಳ ಬೇಸರ ಆಗಿದೆ ಅಂದರೆ ಪಾಪ ದೇವೇಗೌಡರು ಕೊಡ್ತಾರೆ ಅಂತ. ಆದರೆ ಅದು ಅವ್ರ ಪಕ್ಷದ ಆಂತರಿಕ ವಿಚಾರ, ಯಾರಿಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಹಿರಿಯರು, ಸಂಭಾವಿತರು, 70 ವರ್ಷ ರಾಜಕಾರಣವನ್ನು ಮಾಡಿದಂಥವ್ರು ದೇವೇಗೌಡರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತ ಹೇಳಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ. ಇರಲಿ, ಅದು ಆ ಬಿ ಜೆ ಪಿಯವರ ಆಂತರಿಕ ವಿಚಾರ. ನಾನು ಜಾಸ್ತಿ ಸರ್, ಮೋದಿ ಅವರು ಎಲ್ಲೋದ್ರೂ ಕೂಡ ದೇವೇಗೌಡರ ವಿಶೇಷವಾದ ಗೌರವ ಕೊಡ್ತೀವಿ ಅನ್ನುವಂಥದ್ದು ತೋರಿಸ್ತಾ ಇರ್ತಾರೆ. ಅದು ನಾಟಕ, ಪಿಕ್ಚರ್, ಟಿ ವಿ, ಫೋನ್, ವಿಡಿಯೋಗೋಸ್ಕರ ನಟ ಭಯಂಕರರು. ಅದು ನೋಡ್ಕೊಂಡು ಮಂಡ್ಯ ಜನರು ನಿರೀಕ್ಷೆ ಮಾಡಿದರು. ಮಂಡ್ಯಗೆ ಚಪ್ಪಡಿ ಕಲ್ಲು ಎಳೆದಾಯಿತು, ಒಕ್ಕಲಿಗರನ್ನ ಮುಗಿಸಾಯಿತು ಬಿ ಜೆ ಪಿಯವರು. ಸುಮಲತಾ ಅಂಬರೀಷ್ ಕುಟುಂಬ ಅಂದರೆ ಏನು ರೀ? ಏನು ಅಂಬರೀಷ್ ಕುಟುಂಬ ಅಂದರೆ ಏನು ತ್ಯಾಗ ಮಾಡಿದ್ದಾರೆ ಅವರು? ಅವ್ರಿಗೊಂದು ಟಿಕೆಟ್ ಕೊಡೋಲ್ಲ, ಅವ್ರನ್ನೊಂದು ಗೌರವತಾಗಿ ನಡೆಸ್ಕೊಂಡಿರೋ, ಇದು ನನಗೆ ಆಂತರಿಕ ವಿಚಾರ ಅಲ್ಲ. ಆದರೆ ಅಂಬರೀಷ್ ಅನ್ನೋರು ಮಂಡ್ಯದ ಆಸ್ತಿ. ಅವರು ಬಿ ಜೆ ಪಿಗೆ ಹೋಗಿದ್ದಾರೆ, ಕಾಂಗ್ರೆಸ್ಗೆ ಬಂದಿಲ್ಲ. ಸುಮಲತಾ ಅವ್ರು ಗೆದ್ದ ಮೇಲೆ ಕಾಂಗ್ರೆಸ್ ಬಂದಿಲ್ಲ, ಬಿ ಜೆ ಪಿಗೆ ಹೋಗಿ ಅವನು ಯಾವ ರೀತಿ ನಡೆಸ್ಕೋಬೋದಾಗಿತ್ತು. ನಾನು ಈಗ ಟಿ ವಿಲಿ ನೋಡಿದೆ, ಬೇಸರ ಆಯಿತು. ಅಂಬರೀಷ್ ಅಣ್ಣನ ಕುಟುಂಬನ ಈ ರೀತಿ ನಡು ನೀರಲ್ಲಿ ಕೈ ಬಿಟ್ರಲ್ಲ ಅನ್ನೋ ಒಂದು ಬೇಸರ ಆಯಿತು. ರಾಜಕೀಯವಾಗಿ ಹಿನ್ನಡೆ ಆಗ್ಬಿಡ್ತದೆ ಅಂತ ಇದು ಮುಗಿಸಾಯ್ತಲ್ರಿ, ಇನ್ನೇನು ರೀ ಹಿನ್ನಡೆ ಮುಗಿಸೈತೆ.